ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೂರನೇ ಅಧ್ಯಾಯ ಆಗಿರ್ತಕ್ಕಂಥದ್ದು ನಮ್ಮ ಒಂದು ರಾಜ್ಯ, ಒಂದು ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಕ್ಕಂಥ ಅಧ್ಯಾಯದ LBಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ. ಎರಡನೇ ಒಂದು ವಿಭಾಗ ಯಾವುದು ಅಂತಂದ್ರೆ ಮೈಸೂರು ವಿಭಾಗ ಅಂತಕ್ಕಂಥ ಈ ಒಂದು ವಿಭಾಗದ LBಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂತಕ್ಕಂಥ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಬಿಟ್ಟ ಸ್ಥಳಗಳನ್ನ ತುಂಬಿರಿ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕಂಡು ಬರ್ತಾವೆ. ಅದರೊಳಗೆ ಮೊದಲೇ ಪ್ರಶ್ನೆ ಯಾವುದು ಅಂತಂದಾಗ ಮೈಸೂರು ಒಡೆಯರ ರಾಜಧಾನಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಮೈಸೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮೈಸೂರು ವಿಭಾಗದ ಜಿಲ್ಲೆಗಳ ಸಂಖ್ಯೆ ಡ್ಯಾಶ್ ಅಂತಕ್ಕಂಥದ್ದಿದೆ. ಟೋಟಲ್ ಆಗಿ 8 ಜಿಲ್ಲೆಗಳು ಕಂಡು ಬರ್ತವೆ. ಇನ್ನು ಮೂರನೇ ಪ್ರಶ್ನೆ, ತಲಕಾಡು ಡ್ಯಾಶ್ ರಾಜ ಮನೆತನದ ಒಂದು ರಾಜಧಾನಿಯಾಗಿತ್ತು ಅಂಥೇಳಿ. ಇದು ಗಂಗರು ಅಂಥೇಳಿ. ತಲಕಾಡಿನ ಗಂಗರು ಅಂಥೇಳಿ ಕರಿತೀವಲ್ಲ, ಆ ರೀತಿಯಾಗಿ. ನಾಲ್ಕನೇ ಪ್ರಶ್ನೆ, ಮೈಸೂರಿನ ಹುಲಿ ಎಂದು ಪ್ರಸಿದ್ಧರಾದವರು ಡ್ಯಾಶ್ ಅಂತೇಳಿ. ನಿಮಗೆಲ್ಲ ಗೊತ್ತೇ ಇರ್ತದೆ, ಏನಂತಂದ್ರೆ ಟಿಪ್ಪು ಸುಲ್ತಾನ್ ಅಂತೇಳಿ. ಇನ್ನು ಐದನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಮೈಸೂರಿಗೆ ಮೊದಲಿದ್ದ ಹೆಸರು ಅಂತಕ್ಕಂಥದ್ದು ಡ್ಯಾಶ್ ಇಲ್ಲಿ. ಇಲ್ಲಿ ಮೊದಲಿದ್ದ ಹೆಸರು ಏನಂತಂದ್ರೆ ಮಹಿಷನಾಡು ಅಂತೇಳಿ ಒಂದು ಹೆಸರು. ಇನ್ನು ಮೈಸೂರು ಒಡೆಯರ ಒಂದು ಮನೆತನದ ಸ್ಥಾಪಕ ಡ್ಯಾಶ್ ಅಂತೇಳಿ. ಅದಕ್ಕೆ ಉತ್ತರ ಯಾರು ತಂದಾಗ ಯದುರಾಯ ಅಂತೇಳಿ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ ಏನು ತಂದಾಗ ಮೈಸೂರು ಒಡೆಯರ ಪ್ರಸಿದ್ಧ ದೊರೆ ಡ್ಯಾಶ್ ಅಂತೇಳಿ. ಇಲ್ಲಿ ಪ್ರಸಿದ್ಧ ದೊರೆ ಅಂತೇಳಿ ನೋಡಿದಾಗ ಚಿಕ್ಕ ದೇವರಾಜ ಒಡೆಯರ್ ಅಂತೇಳಿ ಪ್ರಮುಖವಾಗಿರ್ತಕ್ಕಂಥವ್ರು. ಇನ್ನು ಹಾಲೇರಿ ರಾಜ ಮನೆತನದ ರಾಜಧಾನಿ ಡ್ಯಾಶ್ ಅಂತೇಳಿ. ಅದು ಯಾವುದು ಅಂತಂದ್ರೆ ಬಿದನೂರು ಅಂತೇಳಿ. ಓಕೆ, ನೆಕ್ಸ್ಟು 9ನೇ ಪ್ರಶ್ನೆ ನೋಡೋದಾದ್ರೆ ಹಾಲೇರಿ ಮನೆತನದ ಪ್ರಸಿದ್ಧ ರಾಜ ಡ್ಯಾಶ್ ಅಂತೇಳಿ. ಅದು ಯಾರತ್ತಂದ್ರೆ ದೊಡ್ಡ ವೀರರಾಜ ಅಂತೇಳಿ. ಇನ್ನು ಹಾಲೇರಿ ಮನೆತನದ ಕೊನೆಯ ರಾಜ ಡ್ಯಾಶ್ ಅಂತೇಳಿದ. ಕೊನೆಯ ರಾಜ ಯಾರು ಅಂತಂದ್ರೆ ಚಿಕ್ಕ ವೀರರಾಜ ಅಂತ ಒಬ್ಬ ಕೊನೆಯ ರಾಜ ಅಂತೇಳಿ. ಇನ್ನು ಅಂತಕ್ಕಂಥ ಒಂದು ಪ್ರಶ್ನೆ ವಿಧದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿತಕ್ಕಂಥ ಪ್ರಶ್ನೆಗಳು. 11ನೇ ಪ್ರಶ್ನೆ ಏನಾಗುತ್ತಂದ್ರೆ ಕರ್ನಾಟಕ ಏಕೀಕರಣವಾದದ್ದು ಯಾವಾಗ ಅಂತೇಳಿ. 1956 ನವೆಂಬರ್ 1ನೇ ತಾರೀಕದಂದು ಏನಾಗಿದೆ ಅಂತಂದ್ರೆ ಕರ್ನಾಟಕ ಏಕೀಕರಣವಾಗಿದೆ. ಹಾಗಾಗಿ ನವೆಂಬರ್ 1 ಅಂತೇಳಿ ನೋಡಿದಾಗ ಏನು ಮಾಡ್ತೀವಿ, ಒಂದು ಕನ್ನಡ ರಾಜ್ಯೋತ್ಸವ ಅಂತೇಳಿ ಏನು ಮಾಡ್ತೀವಿ ಅಂದ್ರೆ ಆಚರಣೆಯನ್ನು ಮಾಡ್ತೀವಿ. ಓಕೆ, ಇನ್ನು 12ನೇ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಲದ ರಾಣಿ ಯಾರು ಅಂತೇಳಿ. ರಾಣಿ ಯಾರಪ್ಪ ಅಂತಂದ್ರೆ ರಾಣಿ ಅಬ್ಬಕ್ಕ ಅಂತೇಳಿ ಉತ್ತರ ಆಗ್ತದೆ. ಓಕೆ, 13ನೇ ಪ್ರಶ್ನೆ, ತುಳುನಾಡು ಆಳುತ್ತಿದ್ದ ರಾಜ ಮನೆತನ ಯಾವುದು ಅಂತೇಳಿ. ತುಳುನಾಡು ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ರಾಜ್ಯ ಮನೆತನ ಯಾವುದು ಅಂತಂದ್ರೆ ಆಳುಪರು ಅಂತೇಳಿ. ಇನ್ನು 14ನೇ ಪ್ರಶ್ನೆ, ಬ್ರಿಟಿಷರು ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನೆಂದು ಕರೆಯುತ್ತಿದ್ದರು ಅಂತೇಳಿ ಒಂದು ಪ್ರಶ್ನೆ. ಏನಂತೇಳಿ ಕರಿತಿರತ್ತಂದ್ರೆ ಕೆನರಾ ತೀರ ಅಂತೇಳಿ ಕರಿತಿದ್ರು. ಏನಂತೇಳಿ ಕೆನರಾ ತೀರ ಅಂತೇಳಿ. 15ನೇ ಪ್ರಶ್ನೆ, ಕೆನರಾ ವಿಭಜಿಸಿ ಯಾವ 2 ಜಿಲ್ಲೆಗಳನ್ನು ಬ್ರಿಟಿಷರು ರಚನೆ ಮಾಡಿದರು ಅಂತೇಳಿ. 2 ಜಿಲ್ಲೆಗಳು ಯಾವತ್ತಂದ್ರೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತೇಳಿ 2 ಜಿಲ್ಲೆಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಡಿವೈಡ್ ಮಾಡ್ತಾರೆ. 16ನೇ ಪ್ರಶ್ನೆ ನೋಡೋದಾದ್ರೆ ಕರ್ನಾಟಕದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತೇಳಿ. ಮುಳ್ಳಯ್ಯನಗಿರಿ ಅಂತಕ್ಕಂಥದ್ದು ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಪರ್ವತ ಶಿಖರ. ಇನ್ನು ಭಾರತ ತೆಗೆದುಕೊಂಡಾಗ ಏನಾಗ್ತಿದ್ದಪ್ಪ ಅಂದರೆ K2 ಅಂತೇಳಿ ಆಗ್ತದೆ. ಅದನ್ನಿಲ್ಲಿ ನೀವು ತಿಳ್ಕೊಳ್ಬೋದು. ಇನ್ನು 17ನೇ ಪ್ರಶ್ನೆ ನೋಡೋದಾದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಐತಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಯಾವ ಜಿಲ್ಲೆ? ಚಾಮರಾಜನಗರ ಅಂಥೇಳಿ ನಾವಿಲ್ಲಿ ಆನ್ಸರ್ ಕೊಡ್ಬೋದು. ಅದೇ ರೀತಿ 18ನೇ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂಥೇಳಿ. ಸಿಂಪಲ್ ಆಗಿರ್ತಕ್ಕಂಥದ್ದು ಹುಲಿ ಅಂತೇಳಿ. ಇನ್ನು ಕಾಡಾನೆಗಳನ್ನು ಪಳಗಿಸುವ ಒಂದು ವಿಧಾನ ಯಾವುದು ಅಂತೇಳಿ. ಕೆಡ್ಡ ಅಂತಕ್ಕಂಥ ಒಂದು ವಿಧಾನ. ಇನ್ನು ಅದೇ ರೀತಿ 20ನೇ ಪ್ರಶ್ನೆ, ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಯಾರನ್ನು ಕರೆಯುತ್ತಾರೆ ಅಂತೇಳಿ. ಯಾರಂತೇಳಿ ತಂದು ನೋಡಿದಾಗ ದೇವರಾಜ ಅರಸು ಅಂತಕ್ಕಂಥವ್ರು ಸರಿಯಾದ ಉತ್ತರ ಆಗ್ತಿದೆ. ಇನ್ನು ಕಾವೇರಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂತೇಳಿ. ಕೊಡಗು ಅಂತೇಳಿ ನೋಡ್ಬೋದು. ತಲಕಾವೇರಿ ಅಂತೇಳಿ ನೀವು ಇಲ್ಲಿ ಕೇಳಿರ್ತೀರಿ. ಓಕೆ, ಇನ್ನು 22ನೇ ಪ್ರಶ್ನೆ ನೋಡೋದಾದ್ರೆ ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸುವ ವಿಶ್ವವಿದ್ಯಾಲಯ ಯಾವುದು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದು ಯಾವುದಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಅಂತೇಳಿ ನೋಡ್ತೀವಿ. ಇನ್ನು 2 ಆರೋಗ್ಯ ಸೂಚಿಗಳನ್ನು ಹೆಸರಿಸುವ ಅಂಥೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡಿದಾಗ ಆರೋಗ್ಯ ಸೂಚಿಗಳಂತೇಳಿ ಶಿಶು ಮರಣ ಪ್ರಮಾಣ, ತಾಯಂದಿರ ಮರಣ ಪ್ರಮಾಣ ಅಂಥೇಳಿ ನೋಡ್ಬೋದು. ಇನ್ನು ಈ ಅಂತಕ್ಕಂಥ ಒಂದು ಒಂದೇ ಶಿಬಿರ ಅಂತಕ್ಕಂಥ ಪ್ರಶ್ನೆ ವಿಧದಲ್ಲಿ ನೋಡ್ತಾ ಹೋಗೋಣ.
ಸೊ ಎ ಬಿ ಆಗಿರ್ತವೆ. ಸೊ ಹೆಚ್ಚು ಕಡೆ ಏನು ಮಾಡಿ ಅಂತಂದ್ರೆ ಉತ್ತರಗಳನ್ನು ಕೊಟ್ಟಿರ್ತೀನಿ, ನೋಡ್ಬೋದು ನೀವು ಇಲ್ಲಿ. ಶ್ರವಣ ಬೆಳಗೊಳ ಅಂತಕ್ಕಂಥ ಒಂದು ಇದಕ್ಕೆ ನೋಡಿದಾಗ ಸೊ ಅದು ಎಲ್ಲಿ ಕಂಡು ಬರ್ತದೆ ತಂದಾಗ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಸೊ ಇಲ್ಲಿ ಕೆಳಗೆ ಕೂಡ ಅದಾವ. ಸೊ ಇಲ್ಲಿ ಡೈರೆಕ್ಟಾಗಿ ಏನು ಮಾಡಿ ಅಂತಂದ್ರೆ ಉತ್ತರವನ್ನು ನೀವು ನೋಡಿಬಿಡ್ರಿ. ಸೊ ಶ್ರವಣ ಬೆಳಗೊಳ ಅಂತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇನ್ನು ಆಹಾರ ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತಿತ್ತು ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇನ್ನು ಕಾಪಿನಾಡು ಅಂತೇಳಿ ನೋಡ್ತೀವಿ, ಅದು ಯಾವುದು ಅಂದ್ರೆ ಚಿಕ್ಕಮಗಳೂರು ಅಥವಾ ಚಿಕ್ಕಮಗಳೂರು ಅಂತೇಳಿ ನೋಡ್ತೀವಿ. ಇನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತೇಳಿದ ಸೊ ಅದು ಚಾಮರಾಜನಗರದಲ್ಲಿ ಕಂಡುಬರ್ತದೆ. ಇನ್ನು ಅದೇ ರೀತಿ ದಸರಾ ಹಬ್ಬ ಅಂತಕ್ಕಂಥದ್ದು ಸೊ ಇದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಉತ್ಸವ ಆಗಿರ್ತದೆ, ಎಲ್ಲಿ ಮೈಸೂರಲ್ಲಿ. ಇನ್ನು ಹೊತ್ತುರಿ ಹಬ್ಬ ಅಂತೇಳಿ ಒಂದು ಪ್ರಶ್ನೆ ಇದೆ, ಸೊ ಕೊಡಗು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇನ್ನು ರಂಗಾಯಣ ಅಂತಕ್ಕಂಥದ್ದು ಸೊ ಕರ್ನಾಟಕದ ಒಂದು ಸರ್ಕಾರದ ಒಂದು ಏನಂತಂದ್ರೆ ನಾಟಕ ಸಂಸ್ಥೆಯಾಗಿರ್ತದೆ. ಓಕೆ, ನೆಕ್ಸ್ಟ್ 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳು ಕಂಡು ಬರ್ತವೆ. ಅದರೊಳಗೆ ಮೊದಲೇ ಪ್ರಶ್ನೆ ಏನಂತಂದ್ರೆ ಮೈಸೂರು ವಿಭಾಗದ ಜಿಲ್ಲೆಗಳನ್ನು ಹೆಸರಿಸಿ ಅಂತೇಳಿ. ಸೊ ಯಾವ ಜಿಲ್ಲೆಗಳು ಕಂಡು ಬರ್ತಾವೆ ಅಂತಂದಾಗ ಸೊ ಮೈಸೂರಾಗಿರ್ಬೋದು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಅದೇ ರೀತಿ ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ಚಾಮರಾಜನಗರ ಮತ್ತು ಕೊಡಗು ಅಂತೇಳಿ. ಸೊ ಟೋಟಲಾಗಿ 8 ಜಿಲ್ಲೆಗಳು. ಓಕೆ, ಇನ್ನು ಮೈಸೂರು ವಿಭಾಗವನ್ನು ಆಳಿದ ರಾಜಮನೆತನಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಗಂಗರಾಗಿರ್ಬೋದು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರಾಗಿರ್ಬೋದು, ಆಲೂಪರಾಗಿರ್ಬೋದು. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆ ನೋಡಿದಾಗ ಸೊ ಮೈಸೂರು ವಿಭಾಗದಲ್ಲಿರುವ ಬುಡಕಟ್ಟು ಸಮುದಾಯಗಳು ಯಾವುವು ಅಂತೇಳಿ. ಮೊದಲೇದಾಗಿ ಜೇನು ಕುರುಬರು ಕಂಡು ಬರ್ತಾರೆ. ಸೊ ಕೊರಗ ಅಂತೇಳಿ, ಆಮೇಲೆ ಮಲೆ ಕುಡಿಯರು ಅಂತೇಳಿ ಬರ್ತಾರೆ, ಸೊಲಿಗರು ಅಂತೇಳಿ ಕಂಡು ಬರ್ತಾರೆ. ಇನ್ನು ಮೈಸೂರು ವಿಭಾಗದಲ್ಲಿ ಹರಿಯುವ ನದಿಗಳನ್ನು ಹೆಸರಿಸಿ ಅಂತೇಳಿ. ಸೊ ಇಲ್ಲಿ ಕಾವೇರಿ ನದಿ ಅಂತಕ್ಕಂಥದ್ದು ಮುಖ್ಯವಾಗಿ ಕಂಡು ಬರ್ತದೆ. ಸೊ ಹಾರಂಗಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಆಮೇಲೆ ಕಬಿನಿ ಅಂತಕ್ಕಂಥ ನದಿಗಳು. ಓಕೆ, ನೆಕ್ಸ್ಟು 5ನೇ ಪ್ರಶ್ನೆ ನೋಡೋದಾದ್ರೆ ಸೊ ಮೈಸೂರು ವಿಭಾಗದಲ್ಲಿರುವ ವನ್ಯ ಮೃಗಧಾಮಗಳನ್ನು ಹೆಸರಿಸಿ ಅಥವಾ ಯಾವುವು ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಮೇಲುಕೋಟೆ ವನ್ಯ ಒಂದು ಮೃಗಧಾಮ ಅಂತೇಳಿ ಒಂದು ಇದೆ, ಆಮೇಲೆ ಕಾವೇರಿ ವನ್ಯ ಮೃಗಧಾಮ ಅಂತೇಳಿದ, ಸೊ ಮಲೆ ಮಹದೇಶ್ವರ ಒಂದು ವನ್ಯ ಮೃಗಧಾಮ ಅಂತೇಳಿದ, ಪುಷ್ಪಗಿರಿ ವನ್ಯ ಮೃಗಧಾಮ ಅಂತೇಳಿ ಕಂಡು ಬರ್ತಾವೆ. ಸೊ ಟೋಟಲಾಗಿ 4 ಪ್ರಮುಖವಾಗಿರ್ತಕ್ಕಂಥ ವನ್ಯ ಮೃಗಧಾಮಗಳು ಇಲ್ಲಿ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥವುಗಳು. ಇನ್ನು 6ನೇ ಪ್ರಶ್ನೆ ನೋಡೋದಾದ್ರೆ ಸೊ ಕರ್ನಾಟಕದ ನಕ್ಷೆಯಲ್ಲಿ ಮೈಸೂರು ವಿಭಾಗದ ಜಿಲ್ಲೆಗಳನ್ನು ಹೆಸರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಆ ಜಿಲ್ಲೆಗಳನ್ನು ಏನು ಮಾಡಿ ಅಂತಂದರೆ ಇಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಬೋದು. ಸೊ ಯಾವ್ಯಾವುದು ತಂದಾಗ ಸೊ ಈಗ ಆಲ್ರೆಡಿ ಹೇಳಿಲ್ಲ. ಸೊ ಉಡುಪಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಹಾಸನ ಆಗಿರ್ಬೋದು, ಕೊಡಗು, ಆಮೇಲೆ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಆಮೇಲೆ ಯಾವುದು ತಂದ್ರೆ ಚಾಮರಾಜನಗರ ಅಂತಕ್ಕಂಥ ಜಿಲ್ಲೆ. ಸೊ ಟೋಟಲಾಗಿ 8 ಜಿಲ್ಲೆಗಳು ಕಂಡು ಬರ್ತವೆ. ಓಕೆ, ಸೊ ಇದಿಷ್ಟೇನಂತಂದರೆ ಇಲ್ಲಿ ಈ ಒಂದು 6ನೇ ತರಗತಿ ಒಂದು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಕ್ಕಂಥ ಅಧ್ಯಾಯದಲ್ಲಿ ಸೊ ಮೈಸೂರು ವಿಭಾಗದ ಅಂತಕ್ಕಂಥ ಒಂದು ವಿಭಾಗದ LBA ಪ್ರಶ್ನೋತ್ತರಗಳನ್ನು ಏನು ಮಾಡಿದ್ವಿ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗಿದ್ದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಿರುತ್ತೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋದಿಲ್ಲ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.